ಸರ್, ಇನ್ನೊಂದು ಪ್ರಮುಖವಾಗಿ ಈಗ KMF ಏನಾದ್ರು ಲಾಸಲ್ಲಿ ಇದೆಯಾ ಅಂತೇಳಿ, ಯಾಕೆಂದರೆ ಈ ರೀತಿಯಾದ ಒಂದು ಏರಿಕೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ. ಅಲ್ಲ, ಇದರಲ್ಲಿ ದರ ರೇಟ ಜಾಸ್ತಿ ಮಾಡ್ತಕ್ಕಂಥದ್ದು, ಕಡಿಮೆ ಮಾಡ್ತಕ್ಕಂಥದ್ದು KMF ಲಾಸಲ್ಲಿ ಯಾವುದು KMF ಲಾಭದಲ್ಲಿದೆ. ನಮ್ಮ 16 ಒಕ್ಕೂಟಗಳಲ್ಲಿ ಕೂಡ 13 ಒಕ್ಕೂಟಗಳು ಲಾಭದಲ್ಲಿದ್ದಾವೆ. ಎಲ್ಲ ಹೂವಪ್ಪುವ KMF ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಲಾಭ ಆಗಿದೆ. ಅಂದರೆ ಗ್ರಾಹಕರ ಮೇಲೆ ಬರೆ ಹಾಕಿ ರೈತರಿಗೆ ಕೊಡೋದು ಅಂತ ಒಂದು ಪ್ರಶ್ನೆ. ಇಲ್ಲ, ಹಾಗೆ ಗ್ರಾಹಕರಿಗೆ ಬರೆ ಹಾಕಿ ರೈತರಿಗೆ ಕೊಡೋದಲ್ಲ. ಹಂಗಂದರೆ ರೈತರಿಗೆ ಕೊಡಬಾರ್ದ ನಾವು? ಸೊ ರೈತರು ಕಷ್ಟದಲ್ಲಿದ್ದಾರೆ ನೋಡಿ. ಇವತ್ತು 10 ಹಸು ಸಾಕುವಂಥ ರೈತ ಇವತ್ತು 4ರಿಂದ 5 ಹಸುಗೆ ಬಂದಿದ್ದಾನೆ. 5 ಹಸು ಸಾಕುವಂಥ ರೈತ ಇವತ್ತು 2 ಹಸು 3 ಹಸುಗೆ ಬಂದಿದ್ದಾನೆ. 2-3 ಹಸು ಸಾಕ್ತಕ್ಕಂಥ ರೈತ ಇವತ್ತು ಹಸುನೇ ಮಾರ್ತಾ ಇದ್ದಾನೆ. ಸೊ ಅಂಥ ಒಂದು ಸಂಕಷ್ಟದಲ್ಲಿ ರೈತರಿದ್ದಾರೆ. ಸೊ ಎಲ್ಲ ರೇಟ್ಗಳು ಹೆಚ್ಚಾಗಿದೆ. ಮೆಕ್ಕೆಜೋಳ ಇರ್ಬೋದು, ಸಜ್ಜಿ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಶೇಂಗಾ ಹಿಂಡಿ ಇರ್ಬೋದು, ಮಿನರಲ್ ಮಿಕ್ಚರ್ ಇರ್ಬೋದು. ಪಶುವಿಗೆ ಆಗ್ತಕ್ಕಂಥ ಆಹಾರದ ಬೆಲೆ ಭಾಳಷ್ಟು ಜಾಸ್ತಿ ಆಗಿದೆ. ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಇಡೀ ದೇಶದಲ್ಲಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ರೇಟಲ್ಲೇ ನಾವು ಪ್ರೊಕ್ಯೂರ್ ಮಾಡ್ತಿರೋದು ಹಾಲು. ಸೊ ಭಾಳ ಕಡಿಮೆ ರೇಟಲ್ಲೇ ನಾವು ಮಾರ್ತಿರೋದು. ಹಾಗಾಗಿ ಇವತ್ತು ರೈತರು ಭಾಳ ಕಷ್ಟದಲ್ಲಿದ್ದಾರೆ. ರೈತರಿಗೆ ವರ್ಕೌಟ್ ಆಗ್ತಾವಿಲ್ಲ. ರೈತರಿಗೆ ಏನಾದರೂ ಒಂದು ಮಾಡಬೇಕನ್ನೋ ಒಂದು ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ. ಗ್ರಾಹಕರಿಗೆ ನಿರಂತರವಾಗಿ ಬರೇ ಶಾಕ್ ಆಗ್ತಾ ಇದೆ, ಬೆಲೆ ಏರಿಕೆ ಶಾಕ್ ಆಗ್ತಾ ಇದೆ. ಅದ್ರ ಜೊತೆಗೆ ಹಾಲಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ನೋಡಿ. ಯಾಕೆ ಹಿಂದೆ BJP ಸರ್ಕಾರ ಜಾಸ್ತಿ ಮಾಡಲಿಲ್ಲ ರೇಟು? ಯಾಕೆ ನಾನು ಬೋರ್ಡಲ್ಲಿ ಇದ್ನಲ್ಲ. ಬೊಮ್ಮಾಯಿಯವರಿದ್ದಾಗ 2 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ. ಅದಕ್ಕೆ ಹಿಂದೆ ಕೂಡ ಯಡಿಯೂರಪ್ಪನವರಿದ್ದವ್ರು ಕೂಡ ಜಾಸ್ತಿ ಮಾಡಿದರು ನೋಡಿ. ಈಗ ಸರ್ಕಾರಗಳು ಈಗ ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು, BJP ಸರ್ಕಾರ ಮಾಡಿತ್ತು ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಇಲ್ಲಿ ಏನು ದರ ಆಗಿದೆ, ಇದು ನಾವು ರೈತರು ಕಷ್ಟದಲ್ಲಿದ್ದಾರೆ, ರೈತರಿಗೆ ಕೊಡ್ತಾ ಇದ್ದೀವಿ. ಇದೇನೋ ಇವತ್ತು 4 ರೂಪಾಯಿ ನಾವು ಬಂದಿದೆ, ಸರ್ಕಾರಕ್ಕೆ ಬರುತ್ತಾ? ಇದು 4 ಪೈಸೆ ಆದರೂ ಸರ್ಕಾರಕ್ಕೆ ಬರಲ್ಲ. ಸುಮ್ಮನೆ ಸರ್ಕಾರ ಹೊರೆ ಮಾಡಿತ್ತು, ಸರ್ಕಾರಕ್ಕೇನು ಲಾಭ? ರೈತರು ಕಷ್ಟದಲ್ಲಿದ್ದಾರೆ ಅಂತೇಳಿ ತೀರ್ಮಾನ ಆಗಿದೆ. ಈಗ ಹಾಲಿನ ಉತ್ಪನ್ನಗಳಿಂದ ಏನಾದ್ರು ಬೆಲೆ ಜಾಸ್ತಿ ಆಗುತ್ತಾ ಮುಂದಿನ ದಿನಗಳು? ಅದ್ರ ಬಗ್ಗೆ ಏನೋ ಚಿಂತನೆ ನಡೆದಿದೆಯಾ? ಅದು ಯಾವುದು ಚಿಂತನೆ ಇಲ್ಲ, ಅದು ಯಾವುದೇ ತೀರ್ಮಾನಗಳಾಗಿಲ್ಲ, ಅದು ಯಾವುದೂ ಜಾಸ್ತಿ ಆಗಲ್ಲ. ಹಾಲಿನ ದರ ಮತ್ತು ಮೊಸರು ದರ ಮಾತ್ರ ಹೆಚ್ಚಾಗುತ್ತೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು KMFನ ಅಧ್ಯಕ್ಷರಂತ ಭೀಮಾ ನಾಯ್ಕ ಅವರ ಮಾತು. ಹಾಲಿನ ದರ ಮತ್ತು ಮೊಸರಿನ ದರ 4 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಈ ಒಂದು ದರ ಏರಿಕೆ ಅಂತ ಆ ಒಂದು ದರ ಏರಿಕೆಯನ್ನು ನಾವು ಏರಿಕೆಯಾಗಿರೋ ಹಣವನ್ನು ರೈತರಿಗೆ ಕೊಡ್ತೀವಿ, ರೈತರು ಸಂಕಷ್ಟದಲ್ಲಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಒಂದು ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಸುನಿಲ್, TV9 ಬೆಂಗಳೂರು.